everyone, welcome to my channel. ಇವತ್ತು ನನ್ನ ಡೈಲಿ ರೂಟೀನ್ ಹಾಗೂ ಇವತ್ತೇನು ಸ್ಪೆಷಲ್ ಅಂತಂದರೆ ನಮ್ಮ ಮನೆಯಲ್ಲಿ ತಾಸಿ ಆಗ್ತಿದೆ ಇವತ್ತು. ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಆಂಟಿಯವರೆಲ್ಲ. ಆ್ಯಂಡ್ ರೂಪ ಚಿಂಚಿನೂ ಕೂಡ ಬಂದಿದ್ದಾರೆ. ಅವರು ರೂಮಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹಾಯ್ ಹಾಯ್, ಏನು ಮಾಡ್ತಾ ಇದ್ದೀರಾ ಇಬ್ರು? ಓಕೆ, ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಈ ಚಕ್ಲಿ ತಿಂತಾ ಇದ್ದಾರೆ. ಚಿನ್ಸಿ ನೆನ್ನೆ ಬಂದ್ಲು. ಸೊ ಏನ್ ಅನ್ಸ್ತದೆ ಚಿನ್ಸಿ, ಪಾಪ ಮಿಸ್ ಮಾಡ್ಕೊಂಡ್ಯಾ? ತುಂಬಾ ಮಿಸ್ ಮಾಡ್ಕೊಂಡೆ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ನೌ. ಹಾಯ್ ರೂಪಿ. ಹೆಲೋ ವೆನು. ನಾ ಹೇಳ್ದೆ ರೂಪಿನ ಒಂದು 4 ವ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ, ಇನ್ನೊಂದು ಮಿಕ್ಕಿರಲ್ಲಿ ತೋರಿಸ್ತೀನಿ ಅಂತ. ಸೊ ಹಿಂಗೆ ಅವಾಗ ಅವಳನ್ನ ರಿಕ್ವೆಸ್ಟ್ ಮಾಡಿ ನಾವು ಕರ್ಸ್ಕೊತಾ ಇರಬೇಕು. ಅವಳು ಇವಾಗ ಸಿಗೋದೇ ಇಲ್ಲ, ತುಂಬ ಬ್ಯುಸಿ ಇರ್ತಾಳೆ ವರ್ಕಲ್ಲಿ. ಪಾಪ ಯಾವಾಗಲೂ ಮೀಟಿಂಗಲ್ಲಿ ಇರ್ತಾಳೆ. ಅವಳಿಗೋಸ್ಕರ ಅಂತಲೇ ಸಂಡೇ ನಾವು ಇದನ್ನ ಇಟ್ಕೊಂಡಿದ್ದೀವಿ. ಹೌದು. ಸೊ ಆಗಲೇ ಹೇಳಿದೆ ನಾನು ಅಡುಗೆ ಮಾಡ್ತಾಯಿದ್ದಾರೆ ಅಂತ. ಸೊ ಅಡುಗೆ ಎಲ್ಲಿವರೆಗೂ ಬಂತು ಅಂತ ನೋಡೋಣ ಬನ್ನಿ. ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಂಟಿ, ದೊಡ್ಡಮ್ಮ ಎಲ್ಲ. ಆ್ಯಂಡ್ ಇನ್ನೊಬ್ಬರು ದೊಡ್ಡಮ್ಮ ಬರಬೇಕಿತ್ತು, ಕೆ ಆರ್ ನಗರ್ ಅವ್ರು ಬಂದಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಸೊ ಮೇನ್ ಶೆಫ್ ಇವರೇ ಎಲ್ಲ ಅಡುಗೆ ಮಾಡಿ ಬೊಂಬಾಟ್ ಭೋಜನ ಬಡಿಸ್ತಾರೆ. ಅವಾಗ ಇವ್ರು ಬಂದು ಹಿಂಗೆ ಸುಮ್ಮನೆ ಏನು ಮಾಡದೇ ಇದ್ರು ಬಂದು ಹಿಂಗೆ ಅಡುಗೆ ಮಾಡೋಳ ಥರ ಪೋಸ್ಟ್ ಕೊಡ್ತಾಳೆ. ಬಟ್ ಇವಳಿಗೆ ಏನು ಬರಲ್ಲ ಮಾಡೋಕ್ಕೆ, ಸುಮ್ಮನೆ ಆ್ಯಕ್ಟಿಂಗ್ ಇವಳು. ಇದಂತೂ ಸುಳ್ಳು, ಆ್ಯಕ್ಟಿಂಗ್ ಇವಳಿಗೆ ಏನು ಮಾಡೋಕ್ಕೆ ಬರಲ್ಲ, ಒಂದು ಕಾಫಿನೂ ಮಾಡೋಕ್ಕೆ ಬರಲ್ಲ ಇವಳಿಗೆ. ಮಿಲ್ಕ್ ಶೇಕ್ ಮಾಡ್ತಾಳೆ, ಶುಗರ್ಲೆಸ್ ಮಿಲ್ಕ್ ಶೇಕ್ ಅಲ್ವಾ. ಸೊ ಅಡುಗೆ ಅದು ನೋಡಾಯಿತು. ಇವಾಗ ನೆಕ್ಸ್ಟ್ ತಾಸಿ ಹೇಗೆ ನಡೀತಿದೆ ಅಂತ ನೋಡೋಣ ಬನ್ನಿ. ಸೊ ಮಾಡ್ತಾ ಇದ್ದಾರೆ ಪಾಪ ಬೇಗ. ಆ್ಯಂಡ್ 1 ಸೆಕೆಂಡು ಕೂಡ ಕೂರಲ್ಲ ಪಾಪ ಅವರು. ಸೊ ಫುಲ್ ಎಲ್ಲ ಮುಗಿಸ್ಕೊಂಡೆ ಅವರು ಊಟಕ್ಕೆ ಬರೋದು. ಸೊ ನೋಡಿ ಹೇಗೆ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕೆಲಸ ಆಗೋವರೆಗೂ, ಅಡುಗೆ ಆಗೋವರೆಗೂ ನಾವೇನು ಮಾಡೋದು, ಸೊ ಗೇಮ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಟ್ ಆ್ಯಂಡ್ ಚಿಪ್ಸ್ ಅಂತ ಗೇಮ್ ಹೆಸರು. ಸೊ ಒಬ್ಬರು ಕೈ ಮೇಲೆ ಒಬ್ಬರು ಹೊಡ್ಕೊಳ್ಳೋದು, ಯಾರು ನೋವು ತಡೆಯೋಕ್ಕಾಗಲ್ಲ ಅವರು ಔಟ್ ಆಗೋದು. ಸೊ ಈ ಥರ ಒಂದು ಗೇಮ್ ಆಡಿಕೊಂಡು ಸಖತ್ತಾಗಿ ಮಜಾ ಮಾಡಿದ್ವಿ. ಆ್ಯಂಡ್ ರೂಪ ಬರಲ್ಲ ಅಂತ ಇತ್ತು, ಅದು ಬಿಡಲಿಲ್ಲ. ಅವಳನ್ನ ಇಳ್ಕೊಂಡು ಚೆನ್ನಾಗಿ ಒಳಗೆ ಹೊಡೆದಾಕ್ಬಿಟ್ವಿ. ಸೊ ಆಮೇಲೆ ನಮ್ಮ ಆಂಟಿನೂ ಕರ್ಕೊಂಡ್ವಿ. ನಮ್ಮ ಆಂಟಿಗೂ ಸರಿಗೆ ಹೊಡೆದು ಅವರಂತೂ ಬಿಟ್ಬಿಟ್ರು. ನಾನು ಬರಲ್ಲಪ್ಪ, ನಂಗೆ ಆಗ್ತಾಯಿಲ್ಲ, ಕೈ ಉರಿತಿದೆ ಅಂತ. ಆ್ಯಂಡ್ ರೂಪನು ನಾನು ಬರಲ್ಲ ಅಂತ ಅವಳು ಕೂಡ ಇದು ಮಾಡ್ತಾಯಿದ್ಲು. ಬಿಡಲೇ ಇಲ್ಲ ಅಂದ್ರೂ ಹೇಳ್ಕೊಂಡು ಸಾರಿಗೆ ಹೊಡೆದಾಕಿದ್ವಿ ಅವಳಿಗೆ. ನಾನು ಚಿನ್ಸಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ ಇವರಿಬ್ರು ಕಂಪೇರ್ ಮಾಡಿದ್ರೆ. ಲಾಸ್ಟಲ್ಲಿ ಎಲ್ಲ ಆದಮೇಲೆ ಪಾಪಗೆ ತೋರಿಸ್ತಾ ಇದ್ದಾಳೆ. ಅವಳಿಗೆ ಉರಿ ತಡೆಯೋಕ್ಕಾಗ್ತಾ ಇರಲಿಲ್ಲ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಪಾಪ ಫುಲ್ ಕೈಯೆಲ್ಲ ರೆಡ್ ಆಗೋಯ್ತು ಅವಳದು. ಸೊ ನಮ್ಮದು ಆಯಿತು, ಬಟ್ ಇವಳದು ತುಂಬ ಆಗೋಯ್ತು. ಯಾಕೆಂದರೆ ನಾನು ಚಿನ್ಸಿ ರೂಪಂಗೆ ಸರಿಗೆ ಬಡಿದ್ವಿ. ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಅವಳಿಗೆ ಸುಸ್ತಾಗಿತ್ತು ಅಂತ ನಮ್ಮಮ್ಮ ಅಯ್ಯೋ ವೇಟ್ ತಿಂದು ಸುಸ್ತಾಗಿದ್ದಾಳೆ ಅಂತ ಜ್ಯೂಸ್ ತಂದು ಕೊಟ್ಟರು ಅವಳಿಗೆ ಕುಡಿಯೋಕ್ಕೆ. ಸೊ ಜ್ಯೂಸ್ ಎಲ್ಲ ಕುಟ್ಕೊಂಡು ಫೈನಲಿ ಅಡುಗೆ ಎಲ್ಲ ಆಯಿತು. ಆ್ಯಂಡ್ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ರೂಪ ಟೇಸ್ಟ್ ಮಾಡ್ತಾಯಿದ್ಲು. ಹೇಗಿದೆ? ನಾವು ಟೇಸ್ಟ್ ಎಲ್ಲ ಮಾಡಿ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಊಟ ಎಲ್ಲ ಆದಮೇಲೆ ರಿಲ್ಯಾಕ್ಸ್ ಮಾಡಿದ್ವಿ. ಸೊ ರಿಲ್ಯಾಕ್ಸ್ ಅಂದರೆ ಸ್ವಲ್ಪ ಟಿ ವಿ ನೋಡೋದು. ಮತ್ತು ಹಾಗೆ ಲಿಖಿತು ಕೂಡ ಬಂದರು. ಸೊ ಮಾಮೂಲಿ ಲಿಖಿತು ಚಿನ್ಸಿ ಸೇರಿಕೊಂಡ್ರೆ ಇಬ್ಬರು ಯಾವಾಗಲೂ ಕಿತ್ತಾಡೋದೆ. ಸೊ ಇಬ್ಬರು 1-2 ಸತಿ ಫೈಟಿಂಗ್ ಆಡಿ ಸೊ ಊಟ ಮಾಡಿ ಜೀರ್ಣ ಆಗಬೇಕಲ್ಲ. ಸೊ ಹಾಗೇ ಇಬ್ಬರೂ ಚೆನ್ನಾಗಿ ಆಟಾಡಿದ್ರು. ಮತ್ತು ರೂಪ, ಚಿನ್ಸಿ, ಲಿಖಿತು ಅವರು ಕೂಡ ಆಟಾಡ್ತಾಯಿದ್ರು. ಸೊ ಅವರಿಗೆ ಊಟ ಡೈಜೆಷನ್ ಆಗಬೇಕು ಅಂತ. ಸೊ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.